ನಮಸ್ಕಾರ. ಇವತ್ತಿನ ಈ ಒಂದು ಕಾರ್ಯಕ್ರಮ ನಮ್ಮ ಎರಡನೇ ಹಂತದ ಕೊರಗರ ಕಾಲೋನಿಯನ್ನು ಉದ್ಘಾಟನೆ ಮಾಡುವ ಕಾರ್ಯಕ್ರಮ ಸಾಂಗವಾಗಿ ನಡೆದಿದೆ. ಸ್ವಾಮೀಜಿಯವರು, ಪೇಜಾವರ ಸ್ವಾಮೀಜಿಯವರು ಇವತ್ತು ಬೆಳಿಗ್ಗೆ ಬೆಂಗಳೂರು ಏರ್ಪೋರ್ಟಲ್ಲಿ ಫಾಗ್ ಇರೋದರಿಂದ ಅವರಿಗೆ ಸಮಯದಲ್ಲಿ ಬರಲಿಕ್ಕಾಗಲಿಲ್ಲ. ಹಾಗಾಗಿ ನಮ್ಮ ಸಭೆ ಸ್ವಲ್ಪ ಅಸ್ತವ್ಯಸ್ತ ಆಯಿತು. ಆದರೂ ಕೂಡ ಅವರು ಊಟ ಮಾಡದೆ ಪೂಜೆ ಮಾಡದೆ ಬಂದು ನಮ್ಮನ್ನು ಆಶೀರ್ವಾದ ಮಾಡಿ ಅವರು ಈವಾಗಲೇ ಹೊರಟಿದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಮುಂದೆ ಇರುವವರು ಶ್ರೀ ಶ್ರೀ ಡಾಕ್ಟರ್ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು. ಇವರು ಹೆಸರೇ ಬಸವಮೂರ್ತಿ. ಅವರು ಇವತ್ತು ಎರಡು ಸಮಾಜದ ಎಲ್ಲ ಭಾಗ ಅಂತೇಳಿದರೆ ದೊಡ್ಡವರು ಸಣ್ಣವರನ್ನು ಸಂಯೋಜನೆ ಮಾಡುವಂಥ ಒಂದು ಮಹತ್ ಕಾರ್ಯವನ್ನು ಅವರು ಕೈಯಲ್ಲಿ ತಗೊಂಡಿದ್ದಾರೆ. ನಮ್ಮ ಈ ಕೆಲಸದಿಂದ ಅವರು ಬಹಳ ಮೆಚ್ಚಿಕೊಂಡಿದ್ದಾರೆ. ಹಾಗಾಗಿ ಅವರು ಇಲ್ಲಿಯವರೆಗೆ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡಲಿಕ್ಕೆ. ಸ್ವಾಮೀಜಿಯವರಿಗೆ ನಾನು ನನ್ನ ನಮಸ್ಕಾರವನ್ನು ಹೇಳ್ತೇನೆ. ಇವತ್ತು ವಿಶೇಷವಾದ ಒಂದು ವಿಚಾರ ಅಂತ ಹೇಳಿದರೆ, ನಮ್ಮೊಂದಿಗಿದ್ದಾರೆ ಶ್ರೀ ಬಿ ಎಲ್ ಸಂತೋಷ್ ಜಿ ಅವರು. ಅವ್ರ ಬಗ್ಗೆ ನನಗೆ ಭಾಳಷ್ಟು ಗೊತ್ತಿಲ್ಲ, ಸ್ವಲ್ಪ ಮಾತ್ರ ಗೊತ್ತಿದೆ. ಆದರೂ ಕೂಡ ಅವರು ನಿಜವಾಗಿ ಯಾವುದೋ ಒಂದು ಪ್ರೈವೇಟ್ ನಿಜಿ ಕಾರ್ಯಕ್ರಮದಲ್ಲಿ ಹೋಗುವುದಿಲ್ಲ. ಆದರೆ ನಮ್ಮ ಮೇಲಿರುವಂಥ ಪ್ರೀತಿ ವಿಶ್ವಾಸದಿಂದ ಇವತ್ತು ಇಲ್ಲಿವರೆಗೆ ಬಂದಿದ್ದಾರೆ. ಸಂತೋಷಿ ಬಗ್ಗೆ ಹೇಳಬೇಕಂತೇಳಿದರೆ, ನಾನು ಸಿನಿಮ್ಯಾಟಿಕ್ ರೀತಿಯಲ್ಲಿ ಹೇಳೋದಾದರೆ ನೋಡಿ, ಇತ್ತೀಚಿನ ಕಾಲದಲ್ಲಿ ಕೆಲವೊಂದು ಹಿಟ್ ಮೂವೀಸ್ ಆಗ್ತದೆ. ಆವಾಗ ಹಿಟ್ ಮೂವೀಸ್ ಆದವಾಗ ಆ ಹೀರೋ ಭಾಳ ದೊಡ್ಡ ಹೀರೋ ಆಗ್ತಾನೆ. ನಂತರ ಪ್ರೊಡ್ಯೂಸರ್ಸು ಅವರು ಬಹಳಷ್ಟು ಹಣ ಮಾಡ್ತಾರೆ. ಡೈರೆಕ್ಟ್ರ್ ಬಗ್ಗೆ ಹೆಸರು ಮಾತ್ರ ಇರುತ್ತೆ ಬೋರ್ಡಲ್ಲಿ, ಇಂಥವರು ಡೈರೆಕ್ಟ್ ಮಾಡಿದ್ರಂತ. ಇವತ್ತು ನಮ್ಮ ದೇಶ ಒಂದು ಪ್ರಬಲವಾದ ಆರ್ಥಿಕ ಶಕ್ತಿಯಾಗಿದೆ, ಪ್ರಬಲವಾದ ಮಿಲಿಟ್ರಿ ಶಕ್ತಿಯಾಗಿದೆ. ನಮ್ಮ ಫಾರಿನ್ ಪಾಲಿಸಿ ಅಂತ ಹೇಳಿದರೆ ಇಡೀ ಜಗತ್ತಿನಲ್ಲಿ ಅತ್ಯುತ್ತಮವಾದ ಒಂದು ಫಾರಿನ್ ಪಾಲಿಸಿ ನಮ್ಮ ಕೈಯಲ್ಲಿದೆ. ಈ ಒಂದು ಸಿನಿಮಾದ ನಟ ಅಂಥೇಳಿದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು. ಆದರೆ ಅದಕ್ಕೆ ಡೈರೆಕ್ಷನ್ ಕೊಡ್ತಾ ಇರುವವರು ಮುಖ್ಯವಾಗಿ ನಮ್ಮ ಬಿ ಎಲ್ ಸಂತೋಷ್ ಜಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅವರು ನಮ್ಮ ಮಧ್ಯೆ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಮತ್ತು ಅವರಿಗೆ ನನ್ನ ತುಂಬು ಹೃದಯದ ನಮಸ್ಕಾರವನ್ನು ಹೇಳ್ತೇನೆ. ರಾಘವೇಂದ್ರವರು ಮೊದಲು 2 ಬಾರಿ ನಮ್ಮ ಸಭೆಗೆ ಕರೆದಿದ್ದೆ, ಅವರಿಗೆ ಬರಲಿಕ್ಕಾಗಲಿಲ್ಲ. ಇವತ್ತು ಇಲ್ಲಿಯವರೆಗೆ ಬಂದಿದ್ದಾರೆ. ಅವರಿಗೆ ನನ್ನ ನಮಸ್ಕಾರವನ್ನು ಹೇಳ್ತೇನೆ. ಮತ್ತು ಗುರುರಾಜ್ ಗಂಟಿಹೊಳೆಯವರು, ಅವ್ರ ಬಗ್ಗೆ ಹೇಳುವ ಅವಶ್ಯಕತೆ ಇಲ್ಲ, ನಮ್ಮವರೇ. ಶ್ರೀನಿವಾಸ್ ಪೂಜೆ ಅವರು ಇನ್ನೇನಾದರೂ ಬರ್ಬೋದು. ಭರತ್ ಶೆಟ್ಟರು ನಮ್ಮೂರಿನವರೇ. ಅವ್ರ ತಂದೆಯವರು ಡಾಕ್ಟರ್ ಚಂದ್ರಶೇಖರ್ ಶೆಟ್ಟಿ ಅಂತ, ಅವರು ಬಹಳ ಒಂದು ಪ್ರಖ್ಯಾತ ವೈದ್ಯರು. ನನಗೆ ಮೊದಲ ಬಾರಿ ಸಂತೋಷ್ ಜಿ ಅವರಿಗೆ ನನ್ನನ್ನು ಸಂತೋಷ್ ಜಿ ಅವರಿಗೆ ಪರಿಚಯ ಮಾಡಿಕೊಟ್ಟದ್ದು ಭರತ್ ಶೆಟ್ಟರು. ಹಾಗಾಗಿ ಸಂತೋಷ್ ಜಿ ಅವರು ಬರುವಾಗ ತಾವು ಬರಬೇಕು ಅಂತ ಹೇಳಿದ್ದಕ್ಕೆ ಅವರು ಒಪ್ಪಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ ಮತ್ತು ನಮಸ್ಕಾರಗಳು. ಕಿರಣ್ ಕೊಡ್ಗೆ ಅವರು ಇಲ್ಲಿಂದ ಬರೀ 2 ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆ. ಈ ಕ್ಷೇತ್ರದಲ್ಲಿ ಅವರಿಗೆ ಬಹಳಷ್ಟು ಇನ್ಫ್ಲುಯೆನ್ಸ್ ಇದೆ. ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಮತ್ತು ನಮಸ್ಕಾರವನ್ನು ಹೇಳ್ತೇನೆ. ನ್ಯಾಯವಾದಿ ಶ್ರೀ ನಾಗರಾಜ್ ನಾಯಕರು, ಇವರು ಒಬ್ಬ ಹಿಂದುತ್ವ ಇಕಾನ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕಾರವಾರದವರು, ಪ್ರಖರ ಹಿಂದುತ್ವವಾದಿ, ಒಳ್ಳೆಯ ವಾಗ್ಮಿ. ಅವರನ್ನು ಬರಲಿಕ್ಕೆ ಹೇಳಿದ್ದೆ, ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಮತ್ತು ನಮಸ್ಕಾರವನ್ನು ಹೇಳ್ತೇನೆ. ಮುರಳಿ ಕಡೆಕಾರ್ ಅವ್ರ ಬಗ್ಗೆ ಗೊತ್ತಿಲ್ಲದವರಿಲ್ಲ, ಅವ್ರ ಬಗ್ಗೆ ಹೆಚ್ಚು ಹೇಳುವ ಅವಶ್ಯಕತೆ ಕೂಡ ಇಲ್ಲ. ಅವರು ಉಡುಪಿ ಜಿಲ್ಲೆಯಲ್ಲಿ ಜನಸೇವೆಯಲ್ಲಿ ಜನಜನಿತರು. ಅವರಿಗೂ ಕೂಡ ಸ್ವಾಗತವನ್ನು ಹೇಳ್ತೇನೆ ಮತ್ತು ನಮಸ್ಕಾರಗಳನ್ನು ಹೇಳ್ತೇನೆ. ಶ್ರೀಮತಿ ಕುಸುಮಾ ಶೆಟ್ಟಿಯವರು, ಪಂಚಾಯತ್ ಅಧ್ಯಕ್ಷರು, ಅವರಿಗೆ ನನ್ನ ನಮಸ್ಕಾರಗಳು. ಶ್ರೀ ಸಂಪಿಗೇಡಿ ಸಂಜೀವ್ ಶೆಟ್ಟರು, ನನ್ನ ಕ್ಲಾಸ್ಮೇಟು, ನಮ್ಮ ಸ್ನೇಹಿತರು ಮತ್ತು ಬನಶಂಕರ ದೇವಸ್ಥಾನದ ಮುಕ್ತೇಸರು. ಅವರಿಗೆ ಸ್ವಾಗತ ಮತ್ತು ನಮಸ್ಕಾರವನ್ನು ಹೇಳ್ತೇನೆ. ಮುಖ್ಯವಾಗಿ ಇನ್ನು ಎಲ್ಲರ ಹೆಸರು ನನಗೆ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ಭಾಳಷ್ಟು ಮುಖ್ಯ ವ್ಯಕ್ತಿಗಳು ಇಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ನಮ್ಮ ಸ್ನೇಹಿತರಾದ ರಘುಪತಿ ಭಟ್ರು, ನವೀನ್ ಶೆಟ್ಟರು, ಸುರೇಶ್ ನಾಯ್ಕ್ ಕುಲ್ಯಾಡಿಯವರು, ಬೇಳೂರು ರಾಘವೇಂದ್ರ ಶೆಟ್ಟರು, ಉದಯ್ ಕುಮಾರ್ ಶೆಟ್ಟರು, ಸುರೇಶ್ ಶೆಟ್ಟರು, ಶಂಭು ಶೆಟ್ಟರು ಹಿರಿಯರು, ಸುಖಾನಂದ್ ಶೆಟ್ಟರು, ಸುಬ್ರಹ್ಮಣ್ಯ ಹೊಳ್ರವರು, ರೇಷ್ಮಾ ಉದಯ್ ಕುಮಾರ್ ಶೆಟ್ಟರವರು,
ಮತ್ತು ಹಲವರು ನಮ್ಮ ಸ್ನೇಹಿತರು ಮತ್ತು ಹಿತಚಿಂತಕರು ಬಂದಿದ್ದಾರೆ. ಅವರಿಗೆಲ್ಲ ಸ್ವಾಗತ ಮತ್ತು ನಮಸ್ಕಾರವನ್ನು ಹೇಳ್ತೇನೆ. ವಿಶೇಷವಾಗಿ ಈ ಊರಿನ ಎಲ್ಲ ಜನರು ನಮಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನನ್ನ ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತೇನೆ. ಮಾಧ್ಯಮದ ಮತ್ತು ಪತ್ರಿಕಾ ಪ್ರತಿನಿಧಿಗಳು ಇಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಾನು ನನ್ನ ನಮಸ್ಕಾರ ಮತ್ತು ಸ್ವಾಗತವನ್ನು ಕೋರ್ತೇನೆ. ವಿಶೇಷವಾಗಿ ಗುರ್ಮೆ ಸುರೇಶ್ ಶೆಟ್ಟರು ಇಲ್ಲಿ ಬಂದಿದ್ದಾರೆ. ನಾನು ಅವರು ನೋಡಿರಲಿಲ್ಲ. ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಮತ್ತು ಅವರಿಗೆ ನಮಸ್ಕಾರವನ್ನು ಹೇಳ್ತೇನೆ. ಮತ್ತು ಯಶ್ಪಾಲ್ ಸುವರ್ಣರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೆ ಇನ್ನೊಮ್ಮೆ ಸ್ವಾಗತ ಮತ್ತು ನಮಸ್ಕಾರವನ್ನು ಹೇಳ್ತೇನೆ. ಒಂದೆರಡು ನಿಮಿಷದಲ್ಲಿ ನನ್ನ ಮಾತನ್ನು ಇವಾಗ ಮುಗಿಸ್ಲಿದ್ದೇನೆ. ನಮ್ಮ ಸಂಸ್ಥೆ ಸುಮಾರು 18 ವರ್ಷದ ಹಿಂದೆ ಸಮಾಜ ಸೇವೆಗೋಸ್ಕರ ನಾವು ಶುರು ಮಾಡಿದಂಥದ್ದು. ನಮ್ಮ ತಂದೆಯವರ ಹೆಸರು ರಾಜೀವ್ ಶೆಟ್ಟಿ ಅಂತ, ಹೆಗ್ಗುಂಜ ರಾಜೀವ್ ಶೆಟ್ಟಿ ಅವರ ಹೆಸರಲ್ಲಿ ಒಂದು ಸಂಸ್ಥೆಯನ್ನು ನಾವು ಶುರು ಮಾಡಿ ನಮ್ಮ ಸ್ವಂತ ಗಳಿಕೆ ಒಂದು ಭಾಗವನ್ನು ನಾವು ಇದಕ್ಕೆ ವಿನಿಯೋಗ ಮಾಡಿಕೊಂಡು ಬರ್ತಾ ಇದ್ದೀವಿ. ವಿಶೇಷವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ವಿಚಾರ ಮಾತ್ರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಶಾಲೆ ಕಟ್ಟುವುದು, ಯೂನಿಫಾರ್ಮು, ಅನ್ನದಾಸೋಹ, ಸ್ಕಾಲರ್ಶಿಪ್ಪು, ಕಂಪ್ಯೂಟರ್ ಲ್ಯಾಬ್ಸು, ಆನ್ಲೈನ್ ಕೋಚಿಂಗ್, ಹೀಗೆ ಹಲವಾರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದರೆ ಕಳೆದ 2 ವರ್ಷದಿಂದ ಈ ಮನೆ ಕಟ್ಟುವಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ. ಮೊದಲನೇದಾಗಿ ಮುರಳಿ ಕಡೇಕರ್ ಅವರ ಯಕ್ಷಗಾನ ಕಲಾರಂಗದಲ್ಲಿ ಯಕ್ಷಗಾನದ ಕಲಾವಿದರ ಮಕ್ಕಳಿಗೆ ಅವರು ಮನೆ ಕಟ್ಟಿಸ್ತಾ ಇದ್ದರು. ಅವ್ರದ್ದು ಮೊದಲನೇ ಹಂತದಲ್ಲಿ 5 ಮನೆಯನ್ನು ನಾನು ಪ್ರಯೋಜನ ಮಾಡಿದ್ದೆ. ಅದರಿಂದ ನನಗೆ ಈ ಮನೆ ಕಟ್ಟೋದು ಎಷ್ಟು ಉತ್ತಮವಾದ ಕೆಲಸ ಅನ್ನೋದು ಗೊತ್ತಾಯಿತು. ನಂತರ ಸ್ವಾಮೀಜಿಯನ್ನು ಅಂದರೆ ಪೇಜಾವರ ಸ್ವಾಮೀಜಿಯವರ ಪ್ರೇರಣೆಯಿಂದ ನಾವು 100 ಮನೆ ಕಟ್ಟಲಿಕ್ಕೆ ಹೊರಟಿದ್ದೀವಿ. ಅದರಲ್ಲಿ 28 ಮನೆ ಈ ದಿನದವರೆಗೆ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದ 72 ಮನೆಯನ್ನು ಇನ್ನು 2 ವರ್ಷದಲ್ಲಿ ಮಾಡಿಕೊಡ್ಬೇಕನ್ನುವ ಒಂದು ನಿರ್ಧಾರವನ್ನು ನಾವು ಮಾಡಿದ್ದೀವಿ. ಈ ಸಾಮಾಜಿಕ ಕಾರ್ಯ ಮಾಡುವಾಗ ಕೆಲವು ವಿಚಿತ್ರ ಅಲ್ಲದೇ ಇದ್ದರೂ ಕೂಡ ವಿಶೇಷವಾದ ಪ್ರಶ್ನೆಗಳು ಬರ್ತವೆ. ನನ್ನ ಬಹಳಷ್ಟು ಆತ್ಮೀಯರು, ಸ್ನೇಹಿತರು ಕೆಲವೊಮ್ಮೆ ನನ್ನ ಹತ್ರ ಕೇಳ್ತಾರೆ, ದಾನ ಧರ್ಮ ಯಾಕೆ ಮಾಡಬೇಕು? ನೀವು ಟ್ಯಾಕ್ಸ್ ಕಟ್ತೀರಿ, ಟ್ಯಾಕ್ಸ್ ಕಟ್ಟಿದ ಮೇಲೆ ಈ ಒಂದು ಜಾಬು ಸರ್ಕಾರದ್ದು, ನೀವು ಸರ್ಕಾರದ ಕೆಲಸವನ್ನು ಯಾಕೆ ಮಾಡ್ತೀರಿ ಅಂತ ಸಹಜವಾದ ಕ್ವಶನ್. ಇನ್ನೊಬ್ಬರು ಸ್ನೇಹಿತರು ನನಗೆ 3 ಮಹಾನ್ ವ್ಯಕ್ತಿಗಳ ಹೆಸರು ಹೇಳ್ತಾರೆ. ಅವರು ಕುಡ್ಮಲ್ ರಂಗರಾವ್, ಕರ್ನಾಡ್ ಸದಾಶಿವರಾವ್ ಮತ್ತು ಹಾಜಿ ಅಬ್ದುಲ್ ಸಾಹೇಬ್. ಅವರು ತಮ್ಮ ಎಲ್ಲ ಸರ್ವಸ್ವವನ್ನು ಸಮಾಜ ಸೇವೆಗೆ, ವಿಶೇಷವಾಗಿ ದಲಿತರಿಗೆ ಸ್ವಾತಂತ್ರ್ಯ ಪೂರ್ವವಾಗಿ ಬಾಲ್ ಗಂಗಾಧರ್ ತಿಲಕ್ಕರವರಿಂದ ಪ್ರೇರಿತರು. ಅವರು ಕೊಟ್ಟು ಅವರು ಸತ್ತಾವಾಗ ಅವರ ಹೆಣವನ್ನು ಮುನ್ಸಿಪಾಲ್ಟಿಯವರು ಎತ್ತುಕೊಂಡು ಹೋಗು ದಹನ ಮಾಡುವಂಥ ಒಂದು ಪರಿಸ್ಥಿತಿ ಬಂತು. ನೀವೆಲ್ಲಾದರೂ ಆ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಇಲ್ವಾ ಅಂತ ಕೇಳಿದವರು ಇದ್ದಾರೆ. ನಾನು ಅದಕ್ಕೆ ಅವ್ರಿಗೆ ಉತ್ತರ ಹೇಳಿದ್ದು ಅಂತ ಹೇಳಿದರೆ, ನನಗೆ ಇವರು 3 ಮಂದಿಗಿಂತ ಹೆಚ್ಚಾಗಿ ನನ್ನ ತಂದೆಯವರ ಎಕ್ಸಾಂಪಲ್ ಸಾಕಾಗತ್ತೆ. ಯಾಕಂದರೆ ಅವರು ಇಲ್ಲೇ ಪಕ್ಕದ ಸ್ಕೂಲ್ ಸಿದ್ದಾಪುರದಲ್ಲಿ ಟೀಚರ್ ಆಗಿದ್ದರು. ಈ ಸ್ಥಳೀಯರು ರಾಜಗೋಪಾಲ್ ಹೆಗ್ಡೆ ಅವರಿದ್ದಾರೆ, ಅವರ ಅವರು ಕಲೀಗ್ಸ್ ಆಗಿದ್ದರು. ರಾಜಗೋಪಾಲ್ ಹೆಗ್ಡೆ ಅವ್ರ ಮೊನ್ನೆ ಹೇಳ್ತಾ ಇದ್ದರು, ಅವ್ರ ತಂದೆಯವರು ಹೇಳ್ತಾ ಇದ್ರಂತೆ, ಸಂಬಳ ಬಂದಾವಾಗ ಎಲ್ಲ ಹಣವನ್ನು ಮಕ್ಕಳಿಗೆ ಬಟ್ಟೆ, ಸ್ಲೇಟು ಕಳಿಸ್ಕೊಟ್ಟು ಖಾಲಿ ಕೈಯಿಂದ ಮನೆಗೆ ಬರ್ತಾಯಿದ್ರು. ಪ್ರತಿದಿನ ಬೆಳಿಗ್ಗೆ ನಾನು ನೋಡ್ತಾ ಇದ್ದೆ, ನಮ್ಮ ಮನೆಯಲ್ಲಿ ಜಗಳ ಆಗ್ತಾಯಿತ್ತು ನಮ್ಮ ಅಮ್ಮನಿಗೆ ಮತ್ತು ಅವರಿಗೆ. ಯಾಕಂದರೆ ಬೆಳಿಗ್ಗೆ ಬಸ್ ಚಾರ್ಜಿಗೆ ಮತ್ತು ಊಟಕ್ಕೆ ದುಡ್ಡು ಕೊಡಬೇಕು, ಇವ್ರು ಬಂದ ಸಂಬಳ ಎಲ್ರಿಗೂ ಕೊಟ್ಟು ಹೋಗ್ತಾಯಿದ್ರು. ಈ ಜಗಳದಿಂದ ಅವರಿಗೆ ಒಂದಿನ ಮಾನಸಿಕ ಕಾಯಿಲೆ ಬರುತ್ತೆ. ಮಾನಸಿಕ ಕಾಯಿಲೆ ಬಂದ ವಿಶೇಷ ಒಂದು ವಿಚಾರ ನೋಡಿದ್ದೆ ನಮ್ಮ ಮನೆಯಲ್ಲಿ. ನಮ್ಮ ಅಮ್ಮ ದಿನ ಹರಕೆ ಹೇಳ್ತಾಯಿದ್ರು, ಬೇಗ ಇವ್ರದ್ದು ಜಾಬ್ ಹೋಗಬೇಕು ಅಂತ, ಯಾಕಂದರೆ ದಿನ ಹಣ ಕೊಡಬೇಕಲ್ಲ. ಕೊನೆಗೆ ಅವರು ಜಾಬ್ ಹೋಯಿತು. ಜಾಬ್ ಹೋದವಾಗ ದೊಡ್ಡದು ಪೂಜೆ ಮಾಡಿಸಿದ್ರು ನಮ್ಮ ಅಮ್ಮ, ಒಳ್ಳೆಯದಾಯಿತು ಅಂತ. ನಂತರ ಕ್ಷಯ ರೋಗ ಬಂದು ಅವರು ತೀರಿ ಹೋದರು. ಆದರೆ ನಾವು ಅಂಥ ಒಂದು ಕೆಲಸ ಮಾಡ್ತಾ ಇಲ್ಲ. ನಾವು ಮಾಡ್ತಾ ಇರೋದು ಏನಂತ ಹೇಳಿದರೆ, ನಮ್ಮ ದುಡಿಮೆಯ ಒಂದು ಭಾಗ, ಮುಖ್ಯವಾದ ಭಾಗವನ್ನು ನಾವು ಇಟ್ಟುಕೊಂಡು ಒಂದು ಸಣ್ಣ ಭಾಗ, ಮೇ ಬಿ 10%, 5% ಒಂದು ಭಾಗವನ್ನು ಸಮಾಜ ಸೇವೆಗಾಗಿ ನಾವು ವಿನಿಯೋಗಿಸ್ತಾ ಇದ್ದೀವಿ. ಇನ್ನೊಂದು ವಿಶೇಷ, ನಮ್ಮ ಒಬ್ಬರು ಸ್ನೇಹಿತರಿದ್ದಾರೆ, ಅವರು ಸೆಂಟ್ರಲ್ ಸರ್ವೀಸಲ್ಲಿ ದೇಶ ಕಾಯೋ ಬಹಳ ಉನ್ನತ ಪೊಸಿಷನ್ನಲ್ಲಿರುವವರು. ಅವರು ಒಂದಿನ ನನಗೊಂದು ಕ್ವಶನ್ ಕೇಳ್ತಾರೆ. ಅವರು ಮೋದಿಯವರ ಭಕ್ತರು, ಅಪ್ರತಿಮ ದೇಶ ಪ್ರೇಮಿ. ಅವ್ರು ಕೇಳ್ತಾರೆ, ಶೆಟ್ರೆ ನೀವು ಯಾಕೆ ಕೊರಗರಿಗೆ ಮನೆ ಮಾಡಿಸ್ಕೊಡೋದು, ಬಂಟರಲ್ಲಿ ಬಡವರಿದ್ದಾರಲ್ಲ ಅವ್ರಿಗೆ ಯಾಕೆ ಮಾಡಿಸ್ಕೊಡ್ಬೋದು ಅಂತ. ನಾನು ಅವರಿಗೆ ಹೇಳ್ತೇನೆ, ಬಂಟರು ಎಷ್ಟು ಮಂದಿ ಇದ್ದಾರೆ ನಮ್ಮ ದೇಶದಲ್ಲಿ ಕೇಳಿದೆ. ಅವರು ಹೇಳಿದರು 1.5 ಮಿಲಿಯನ್. ಅಂದರೆ ದೇಶದ ಜನಸಂಖ್ಯೆ ಎಷ್ಟು ಜನ ಇದ್ದರು ಕೇಳಿದರೆ 0.1%. ಬಂಟರ ಹತ್ರ ಎಷ್ಟು ವೆಲ್ತ್ ಇರ್ಬೋದು ನಿಮಗೆ ಗೊತ್ತಿದೆಯಾ ಕೇಳಿದೆ. ಇಲ್ಲ ಹೇಳಿದರು. ಅಕೌಂಟೆಂಟ್ ಅನ್ಅಕೌಂಟೆಂಟ್ ಸೇರಿ ದೇಶದ ಸಂಪತ್ತಿನ 2 ಭಾಗದಷ್ಟು ನಮ್ಮ ಬಂಟರ ಹತ್ರ ಇದೆ ಅಂತ ಹೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು.
ಆದರೆ ಒಂದು ವಿಶೇಷ ವಿಚಾರ ಇದೆ ನಮ್ಮ ಕರಾವಳಿಯಲ್ಲಿ. ಎಲ್ಲರೂ ಧರ್ಮ ಪ್ರೇಮಿಗಳು, ದೇಶ ಪ್ರೇಮಿಗಳು ಓಟ್ ಹಾಕುವಾಗ ಗೊತ್ತಾಗತ್ತೆ. ಕೊಡಗಿಯವ್ರನ್ನೇ ತಗೊಳ್ಳಿ, ಯಾವುದಾದ್ರೂ ಒಂದು ಸಂಪ್ರದಾಯದವರು ಅಥವಾ ಒಂದು ಜಾತಿಯವರು ಒಂದು ಕಡೆ ಓಟ್ ಹಾಕಿದರೆ ಕೊಡಗಿಯವರು ಅಂತ ಸಣ್ಣ ಸಮುದಾಯದವರು ಗೆಲ್ಲಿಕ್ಕಾಗೋದಿಲ್ಲ. ನಮ್ಮವರು ನಿಜವಾಗಿ ದೇಶ ಪ್ರೇಮಿಗಳು ಮತ್ತು ಧರ್ಮ ಪ್ರೇಮಿಗಳು. ಆದರೆ ಕೊಡುವುದು ತಗೊಂಡು ಬರುವಾಗ ಅವರು ತಮ್ಮ ಸಮುದಾಯಕ್ಕೆ ಮಾತ್ರ ಕೊಡ್ತಾರೆ. ಅದು ತಪ್ಪು ಅಂತ ಹೇಳೋದು ನಾನು. ಯಾಕಂದರೆ ಇವಾಗ ಕೊರವರಲ್ಲಿ ಯಾರಾದರೂ ಒಬ್ಬರು ಕೊರವರನ್ನು ತೋರಿಸಿ ಹೇಳಿದೆ ನಮ್ಮ ಫ್ರೆಂಡಿಗೆ ಇನ್ನೊಬ್ಬನಿಗೆ ಮನೆ ಕಟ್ಟಿಸಿ ಕೊಡುವ ಯೋಗ್ಯತೆ ಇದ್ದವರು ಖಂಡಿತ ಇಲ್ಲ. ಹಾಗಾಗಿ ಅವರಿಗೆ ಮಾಡಿಕೊಡ್ಬೇಕು ಅಂತ ಹೇಳಿದೆ. ಈ ಲೆಕ್ಕದಲ್ಲಿ ನಾವು ಜನರನ್ನು ಕನ್ವಿನ್ಸ್ ಮಾಡಬೇಕಾಗಿದೆ. ಇವತ್ತು ನಾನು ಹೆಚ್ಚು ಟೈಮ್ ತಗೊಂಡಾಗೆ ತೋರ್ತದೆ. ನನ್ನ ಮೇಲೆ 2 ಗುರುತರವಾದ ಅಪವಾದ ಇದೆ. ಒಂದು ಅಪವಾದ ಅಂತ ಹೇಳಿದರೆ, ಶ್ರೀನಿವಾಸ್ ಶೆಟ್ಟರು ಇದೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಇಲೆಕ್ಷನ್ ನಿಲ್ಲಕ್ಕಿದೆ ಅಂತ. ಒಂದು ಕಾಲದಲ್ಲಿ 15 ವರ್ಷದಿಂದ ಇದೇ ಲೆಕ್ಕದಲ್ಲಿ ಒಂದು ಅಪವಾದ ಹಾಕಿ ಆವಾಗ ಕಾಂಗ್ರೆಸ್ಸಿನಿಂದ ನಾವು ಕ್ಯಾಂಡಿಡೇಟ್ ಅಂತ ಪೇಪರ್ ಗೀಪರಲ್ಲೆಲ್ಲ ಬಂದಿತ್ತು. ಎಲ್ಲ ಹಿಡಿದು ನಮಗೆ ಒಂದು ಪಕ್ಷದವರು, ಅಂದರೆ ಈಗ ನಾವು ಯಾವ ಪಕ್ಷವನ್ನು ಅಂತ ಹೇಳ್ತೀವೋ ಅವರೇ ನಮಗೆ ಹೊಡೆದ್ರು, ಪೆಟ್ಟು ತಿಂದ್ಕೊಂಡು ಹೋದ್ವಿ. ನಾವು ಇಲೆಕ್ಷನ್ನೇ ನಿಲ್ಲಿಲ್ಲ. ಇವತ್ತು ಅಂಥ ಸಂದರ್ಭವನ್ನು ಕ್ರಿಯೇಟ್ ಮಾಡಬೇಡಿ ಅಂತ ನಾನು ದಯವಿಟ್ಟು ಕೇಳ್ತೇನೆ. ಖಂಡಿತವಾಗಿ ಒಂದು ನಮಗೆ ಇಲೆಕ್ಟ್ರಲ್ ಪಾಲಿಟಿಕ್ಸ್ ಬರಲಿವ ಯಾವ ಒಂದು ಅಪೇಕ್ಷೆ ಇಲ್ಲ. ಖಂಡಿತವಾಗಿ ನಾನು ಸೇವೆ ಮಾಡಬೇಕಂತ ಮಾಡಿದ್ದೇನೆ. ನಮಗೆ ಸೇವೆ ಮಾಡಲಿಕ್ಕೆ ಬಿಡಿ. ನಮ್ಮ ಯಾವ ಪಕ್ಷದ ಚಿಹ್ನೆಯಲ್ಲಿ ಕೂಡ ಯಾಕೆ ನಾವು ಬಿ ಜೆ ಪಿಯವ್ರನ್ನ ಮಾತ್ರ ಕರಿತೀವಿ ಅಂತ ಹೇಳಿದರೆ, ಬಿ ಜೆ ಪಿಯವರು ಫೋನ್ ಕಾಲಲ್ಲಿ ಸಿಗ್ತಾರೆ, ವಾಟ್ಸಪ್ ಕೊಟ್ಟರೆ ರೆಸ್ಪಾಂಡ್ ಮಾಡ್ತಾರೆ. ಇನ್ನೊಂದು ಪಕ್ಷದವರು ಅವ್ರ ಹತ್ರ ಹೋಗಿ ಕೂತ್ಕೊಳ್ಬೇಕು, ದಮ್ಮೈನ ಹೊಡಿಬೇಕು, ಕೈಕಾಲು ಹಿಡಿಬೇಕು, ಸೆಕ್ರೆಟರಿ ಥ್ರೂ ಫಾಲೋ ಮಾಡಬೇಕು, ಮಾಧ್ಯಮದ ಥ್ರೂ ಫಾಲೋ ಮಾಡಬೇಕು, ಕೊನೆಗೆ ಅವರು ಬರುವುದಿಲ್ಲ. ಹೀಗೆ ಒಂದು 10-12 ಸಲ ಆಗಿ ನಾನು ಇವಾಗ ಅವರನ್ನು ಕರೆಯುವುದನ್ನೇ ಬಿಟ್ಟಿದ್ದೇನೆ. ಅದರ ಅರ್ಥ ನಾವು ಯಾವುದಾದ್ರೂ ಒಂದು ಪಕ್ಷಕ್ಕೆ ವಿರೋಧ ಅಂತ ತಾವು ದಯವಿಟ್ಟು ತಿಳ್ಕೊಳ್ಬಾರ್ದು. ನಾವು ಯಾವ ಪಕ್ಷಕ್ಕೂ ಸೇರಿದವರಲ್ಲ, ನಾವು ಸಮಾಜಕ್ಕೆ ಸೇರಿದವರು. ಕೊನೆಯದಾಗಿ ಸಂತೋಷಿಯನ್ನು ನಾವು ಕರೆದಿದ್ದೀವಿ. ಅವರು ಸಂತೋಷದಿಂದ ಬಂದಿದ್ದಾರೆ. ಅವರ ಹತ್ರ 1-2 ನನ್ನ ಬೇಡಿಕೆ ಇದೆ. ನನಗೋಸ್ಕರ ಅಲ್ಲ, ನನ್ನ ಸ್ವಾರ್ಥಕ್ಕೋಸ್ಕರ ಅಲ್ಲ. ನಮ್ಮ ಇವರು ಸುಶೀಲಾ ನಾಡ ಅವರು ಬಹಳ ವರ್ಷದಿಂದ ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅವರ ಹೋರಾಟ ನೋಡಿದರೆ ನಾವು ಸ್ಕೂಲಿಗೆ ಹೋಗುವಾಗ ಮಾವಿನ ಮರಕ್ಕೆ ಕಲ್ಲು ಹೊಡಿತಾ ಇದ್ವಿ. ಕಲ್ಲು ಹೊಡೆದು ಹೆಚ್ಚಿನ ದಿನ ಮಾವಿನ ಹಣ್ಣು ಬೀಳೋದಿಲ್ಲ. ಎಲ್ಲಾದರೂ ಒಂದಿನ ದಪ್ಪ ಅಂತ ಒಂದು ಗೊಂಚಲೆ ಬೀಳುತ್ತೆ. ಪ್ರಾಯಶಃ ಅವರ ಹೋರಾಟಕ್ಕೆ ಏನಾದರೂ ಒಂದು ತಾರ್ಕಿಕವಾದ ಅಂತ್ಯ ಬರಬಹುದು ಅನ್ನೋ ಒಂದು ಅಭಿಲಾಷೆ ಇದೆ. ಯಾಕಂದರೆ ಈ ಕೊರಗವರನ್ನು STಯಲ್ಲಿ ಹಾಕಿದ್ದಾರೆ, ಸರ್ಕಾರದವರು ತಪ್ಪಾಗಿ ಹಾಕಿದ್ದಾರೆ. ಅಲ್ಲಿ ಕುಡುಬಿಯವರು ಮತ್ತು ಮರಾಠರು ಬರ್ತಾರೆ. ಮರಾಠರು ಬಹಳ ಬುದ್ಧಿವಂತರು, ಅವರು ನಮ್ಮವರೇ, ಬಹಳ ಪ್ರೀತಿ ಇದೆ. ಆದರೆ ಎಲ್ಲ ಜಾಬನ್ನು ಮರಾಠರು ತಗೊಂಡು ಹೋಗ್ತಾರೆ, ಅಲ್ಪ ಸ್ವಲ್ಪ ಜಾಬನ್ನು ಕುಡುಬಿಯವರು ತಗೊಂಡು ಹೋಗ್ತಾರೆ. ಇವರಿಗೆ ಇಷ್ಟರೊಳಗೆ ಯಾವುದೋ ಒಂದು ಸರ್ಕಾರಿ ಜಾಬ್ ಬರಲಿಲ್ಲ. ಇವರ ಹೋರಾಟ ಅಂದರೆ ನಮಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಗಬೇಕು, ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಆಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅವರು ಖಂಡಿತವಾಗಿ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಈ ಒಂದು ಸಮುದಾಯಕ್ಕೆ ತಾವು ಉಪಕಾರ ಮಾಡಬೇಕು ಅಂತ ನಾವು ಈ ವೇದಿಕೆಯಿಂದ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ನಾವು ಸಣ್ಣದಿರುವಾಗ ಗೊಬ್ಬರ ಹೊರಲಿಕ್ಕೆ, ಗದ್ದೆ ಕೆಲಸಕ್ಕೆ, ಮರ ಹೊರಲಿಕ್ಕೆ, ಕಲ್ಲು ಹೊರಲಿಕ್ಕೆ ಕೊರವರನ್ನು ಕರೆಸ್ತಾ ಇದ್ವಿ. ಅವರಿಗೆ ಕಡಿಮೆ ಸಂಬಳ ಕೊಡ್ತಾ ಇದ್ವಿ, ಹೆಚ್ಚು ಕೆಲಸ ಮಾಡ್ತಾ ಇದ್ವಿ. ದಷ್ಟಪುಷ್ಟವಾಗಿ ಇದ್ದರು, ಬಹಳ ಒಂದು ಶಕ್ತಿವಂತರು, ಉತ್ತಮ ಜನರು. ಆದರೆ ಇವತ್ತು ಆ ಕಾಲದಲ್ಲಿ ಅವರೊಂದು 50,000-60,000 ಮಂದಿ ಇದ್ದರು, ಎಲ್ಲಿಂದ ಕಲಿಕಟ್ಟಿಂದ ಹಿಡಿದು ಭಟ್ಕಳದವರೆಗೆ. ಇವತ್ತು ಪ್ರಾಯಶಃ 9,000-10,000 ಜನರು ಮಾತ್ರ ಇದ್ದಾರೆ. ಕಳೆದ ವಾರ ಅವರಿಗೆ ಹೊಸ ಬಟ್ಟೆ ತೊಗೊಳ್ಬೇಕು ಅಂತ ನಾನು ಅವರದ್ದು ಮೆಜರ್ಮೆಂಟು ಮತ್ತು ಟೋಟಲ್ ಎಷ್ಟು ಜನ ಇದ್ದರು ನಂಬರ್ ಕೊಡಿ ಅಂತ ಪ್ರಸಾದ್ ಶೆಟ್ಟರಿಗೆ ಹೇಳಿದೆ. ಅವ್ರ ನಂಬರ್ ಕೊಟ್ಟಾಗ ನನಗೇ ಭಾಳ ಒಂದು ಸರ್ಪ್ರೈಸ್ ಆಯಿತು. ಒಟ್ಟು 93 ಜನರಲ್ಲಿ 41 ಜನ ಮಹಿಳೆಯರು, 42 ಜನ ಪುರುಷರು, ಬರೀ 10 ಜನ ಮಕ್ಕಳು 20 ವರ್ಷಕ್ಕಿಂತ ಕೆಳಗಿನವರು. ಅದರ ಅರ್ಥ ಏನು? ಅವರದ್ದು ಅಭಿವೃದ್ಧಿ ಆಗ್ತಾ ಇಲ್ಲ, ಮಕ್ಕಳು ಹುಟ್ಟುತ್ತಾ ಇಲ್ಲ, ಹುಟ್ಟಿದ ಮಕ್ಕಳು ಬದುಕ್ತಾ ಇಲ್ಲ, ಬೇರೆ ಬೇರೆ ರೋಗದಿಂದ ಅವರು, ನನ್ನ ಪ್ರಕಾರ ಅವರಿಗೇನೊಂದು ಜೆನೆಟಿಕಲ್ ಡಿಸಾರ್ಡರ್ ಬರ್ತಾ ಇದೆ. ಯಾಕಂದರೆ ಒಂದು ಕಾಲದಲ್ಲಿ ಅವರು ಗಡ್ಡೆ, ಸೊಪ್ಪು, ಮಾಂಸವನ್ನು ತಿಂದವರು. ಇವಾಗ ನಾವು ಅವರಿಗೆ ವೀಟ್ ಕೊಡ್ತೀವಿ, ಶುಗರ್ ಕೊಡ್ತೀವಿ, ಮಿಲ್ಕ್ ಕೊಡ್ತೀವಿ, ರೈಸ್ ಕೊಡ್ತೀವಿ, ಪೌಷ್ಟಿಕಾಂಶ ಅಂತ ಪೌಷ್ಟಿಕಾಂಶ ಕೊಟ್ಟದ್ರಿಂದ ಪ್ರಾಯಶಃ ನನಗೆ ಗೊತ್ತಿಲ್ಲ, ಅಧಿಕಾರಿ ಹತ್ರ ಕೇಳಿದರೆ ಅವ್ರು ಕುಡಿತಾರೆ ಅಂತ ಹೇಳ್ತಾರೆ.
ಕುಡಿತದಲ್ಲಿ ಕೊರವರು ಕಡಿಮೆ ಕುಡಿಯೋರು, ಬೇರೆಯವರು ಹೆಚ್ಚು ಕುಡಿಯೋರು. ಹಾಗೆ ಕುಡಿಯೋರಾದರೆ ನಮ್ಮ ವರ್ಕಿಂಗ್ ಕ್ಲಾಸ್ ಅಂತ ಹೇಳ್ತಾರಲ್ಲ, ಲೇಬರ್ ಕ್ಲಾಸಲ್ಲಿ ಇವತ್ತು ಒಬ್ಬರು ಉಳಿಲಿಕ್ಕೆ ಸಾಧ್ಯ ಇರಲಿಲ್ಲ. ಯಾಕಂದರೆ ಬೇರೆಯವರು ಕುಡಿದಷ್ಟು ಇವರು ಕುಡಿಯೋದಿಲ್ಲ. ಬಹಳ ಕಡಿಮೆ ಜನ, ನೀವು 14 ಮನೆಯಲ್ಲಿ ನೋಡಿ ಒಬ್ಬಿಬ್ಬರು ಕುಡಿಬೋದು ಅಷ್ಟೇ, ಅವ್ರು ಕುಡಿತಾ ಇಲ್ಲ. ಅದು ತಪ್ಪು ಕಲ್ಪನೆ, ಅವರಿಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅವ್ರ ಬಗ್ಗೆ ಒಂದು ಥಾರೋ ಇನ್ವೆಸ್ಟಿಗೇಷನ್ ಆಗಬೇಕು. ಇದು ಸೆಂಟ್ರಲ್ ಗೌರ್ಮೆಂಟಿನ ಈ ಸೈಂಟಿಫಿಕ್ ಇನ್ಸ್ಟಿಟ್ಯೂಷನ್ ಅವ್ರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂತ ಹೇಳಿದರೆ ಇನ್ನೊಂದು 30-40 ವರ್ಷದಲ್ಲಿ ನಾವು ನಮ್ಮ ಪುಸ್ತಕದಲ್ಲಿ ಮಕ್ಕಳಿಗೆ ಪಾಠ ಹೇಳುವಾಗ ಕೊರವರಂತಿದ್ದರು, ಅವರು ಡೋಲ್ ಹೊಡಿತಾ ಇದ್ದರು, ಅವರು ಕುಡಿತಾ ಇದ್ದರು, ಕೊಳಲು ಊದ್ತಾ ಇದ್ದರು ಅಂತ ಮಕ್ಕಳಿಗೆ ಪಾಠ ಹೇಳಬೇಕು ಹೊರತು ನಿಜವಾದ ಕೊರವರನ್ನು ನೋಡಲಿಕ್ಕೆ ನಮಗೆ ಸಿಗಲಿಕ್ಕಿಲ್ಲ ಎನ್ನುವುದು ನನ್ನ ಭಾವನೆ. ಈ ವರ್ಷ ಸಂಘದವರದ್ದು RSS 100ನೇ ವರ್ಷದ ಕಂಪ್ಲೀಟ್ ಮಾಡಿದ್ದಾರೆ. ಕೆಲವೊಮ್ಮೆ ನಾನು ಆಲೋಚನೆ ಮಾಡ್ತೇನೆ, ನಾವು ಯಾಕೆ ಸಂಘದ ಸಿದ್ಧಾಂತವನ್ನು ಒಪ್ಕೊಂಡಿದ್ದೀವಿ ಅಂತ ಹೇಳಿದರೆ, ನಮ್ಮ ಸಿದ್ಧಾಂತ ಮತ್ತು ಸಂಘದ ಸಿದ್ಧಾಂತ ಹೆಚ್ಚು ಕಡಿಮೆ ಇವಾಗ ಒಂದೇ ಲೆಕ್ಕ ಇದೆ. ಅದರ ಅರ್ಥ ನಾವು ಸಂಘದವರಲ್ಲ, ಸಂಘದೊಂದಿಗೆ ನಮಗೆ ಯಾವುದೇ ರೀತಿಯ ಒಂದು ಸಂಬಂಧ ಇಲ್ಲ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ಅವರು ನಮ್ಮನ್ನು ಕರೆದು ಗೌರವದಿಂದ ಉಪಚಾರದಿಂದ, ಪ್ರಕಾಶ್ಜಿ ಬಂದಿದ್ದಾರೆ, ಹಿಂದಿನ ಸೀಟಲ್ಲಿ ಕೂತ್ಕೊಂಡಿದ್ದಾರೆ, ನಮ್ಮ ಆತ್ಮೀಯರು, ಹೊಸದಿಂಗದ CEO ಮತ್ತು ಸಂಘದ ಈ ಪ್ರಾಂತ್ಯದ ಕಾರ್ಯವಾಹ, ಅವರು ನಮ್ಮನ್ನು ಬಹಳ ಹಚ್ಚಿಕೊಂಡಿದ್ದಾರೆ. ಅವರಿಗೆ ನಾನು ತುಂಬು ಹೃದಯದ ಧನ್ಯವಾದ ಮತ್ತು ಕೃತಜ್ಞತೆಯನ್ನು ಹೇಳ್ತೇನೆ. ಈ 14 ಮನೆಯನ್ನು ನಾವು ಈ 100 ವರ್ಷ ತುಂಬಿದ ಸಂತೋಷದಲ್ಲಿ ನಾನು ಸಂಘಕ್ಕೆ ಡೆಡಿಕೇಟ್ ಮಾಡ್ತೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ನಾವು ನಮ್ಮ ಸಿದ್ಧಾಂತ ಮತ್ತು ನಮ್ಮ ಕೆಲಸವನ್ನು ಇನ್ನು ಮುಂದೆ ಕೂಡ ನಡೆಸ್ಕೊಂಡು ಹೋಗ್ತೀವಿ. ಈ ಊರಿನವರು ಎಲ್ಲರೂ ನಮಗೆ ಕೊಟ್ಟಂಥ ಸಹಕಾರ ಮತ್ತು ಸಹಾಯಕ್ಕೆ ನಾನು ಚಿರಋಣಿ. ತಾವು ಹೀಗೆ ಕೆಲಸ ಮಾಡ್ತಾಯಿರಿ, ನಿಮ್ಮೊಂದಿಗೆ ನಾವು ಇದ್ದೀವಿ ಅಂತ ಹೇಳಿ ನನ್ನ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.